ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. KASGURUJI ವೇದಿಕೆಗೆ ಭವಿಷ್ಯದ ಅಧಿಕಾರಿಗಳಿಗೆ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, ಪ್ರಸ್ತುತ ನ್ಯೂಸ್ ಚಾನೆಲ್ಗಳಲ್ಲಿ ಆಗಲಿ ಅಥವಾ ನ್ಯೂಸ್ ಪೇಪರ್ಗಳಲ್ಲಿ ಆಗಲಿ ಅತ್ಯಂತ ಚರ್ಚೆಯಲ್ಲಿರ್ತಕ್ಕಂಥ ಒಂದು ಹಾಟ್ ಟಾಪಿಕ್ ಅಂತಂದರೆ PSI ಸ್ಕ್ಯಾಂಡಲ್, ಅಂದರೆ PSI ನೇಮಕಾತಿಯಲ್ಲಿ ನಡೆದಂತಹ ಒಂದು ಭ್ರಷ್ಟಾಚಾರ. ಅದರೊಂದಿಗೆ FDA, SDA ಹಾಗೂ ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಹುದ್ದೆಗಳಿಗೆ ನಡೆಸಲಾದ ಪರೀಕ್ಷೆಗಳಲ್ಲಿಯೂ ಕೂಡ ಭ್ರಷ್ಟಾಚಾರ ನಡೆದಿದೆ ಎಂಬ ಗಂಭೀರವಾದ ದೋಷಾರೋಪ. ಫ್ರೆಂಡ್ಸ್, ನಾವೀಗ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ನಾವು ಅದರ ಬಗ್ಗೆ ಕಾನೂನಿನ ಮಿತಿಯಲ್ಲಿ ವಿರೋಧಿಸೋಣ ಹಾಗೂ ಸರ್ಕಾರಕ್ಕೆ ಈ ಕುರಿತಂತೆ ಕಠಿಣ ಕ್ರಮ ಕೈಗೊಳ್ಳಲು ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡೋಣ. ಅದೇ ವೇಳೆ ನಮ್ಮೆಲ್ಲರ ಮುಂದೆ ಇರತಕ್ಕಂತಹ ಒಂದು ಪ್ರಮುಖ ಟಾರ್ಗೆಟ್ ಅಂತಂದರೆ 400ಕ್ಕೂ ಅಧಿಕ PSI ಹುದ್ದೆಗಳಿಗೆ ಸಕಾರಾತ್ಮಕವಾಗಿ ಒಂದು ತಯಾರಿ ನಡೆಸೋದು. ಆದ್ದರಿಂದ ಈಗ ಆಗಿ ಹೋದ ವಿಷಯದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ಗುರಿಯ ಕಡೆಗೆ ಮಾತ್ರ ಎಲ್ಲರೂ ಗಮನ ನೀಡಬೇಕು. ಅದೇ ರೀತಿಯಾಗಿ ಪ್ರಸ್ತುತ ಜಾರಿಯಲ್ಲಿರ್ತಕ್ಕಂತಹ ಅಥವಾ ಚಾಲ್ತಿಯಲ್ಲಿರ್ತಕ್ಕಂತಹ ಭ್ರಷ್ಟಾಚಾರದ ವಿಷಯದಿಂದಾಗಿ ಮುಂದೆ ಬರಲಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸರ್ಕಾರವು ಅತ್ಯಂತ ಜಾಗ್ರತೆಯಿಂದ ನಡೆಸಲಿದೆ ಎಂಬ ಆತ್ಮವಿಶ್ವಾಸವನ್ನು ಇರಿಸಿಕೊಳ್ಳೋಣ. ಜೀವನದ ಪ್ರಮುಖ ಘಟ್ಟದಲ್ಲಿ ಯಾರೂ ಎದೆಗೊಂದೋದು ಬೇಡ. ಯಾಕಂತಂದರೆ ಇಲ್ಲೇನಾದರೂ ಎದೆಗೊಂದಿದ್ರೆ ಅಥವಾ ಸ್ಪರ್ಧೆಯಿಂದ ಹಿಂದೆ ಸರಿದ್ರೆ ನಷ್ಟ ಆಗುವುದು ನಿಮ್ಮ ವೈಯಕ್ತಿಕ ಬದುಕಿಗೆ ಹಾಗೂ ನಿಮ್ಮ ಮೇಲೆ ಭರವಸೆ, ನಂಬಿಕೆ ಹಾಗೂ ಅಚಲ ಆತ್ಮವಿಶ್ವಾಸವಿಟ್ಟಿರುವ ನಿಮ್ಮ ತಂದೆ ತಾಯಿ ಹಾಗೂ ಕುಟುಂಬಕ್ಕೆ. ಆದ ಕಾರಣ ಫ್ರೆಂಡ್ಸ್, ನೀವು ಅಂದುಕೊಂಡ ಹುದ್ದೆಯನ್ನು ಪಡೆದುಕೊಳ್ಳಲು ಭಗೀರಥ ಪ್ರಯತ್ನವನ್ನು ಮಾಡಲೇಬೇಕು. ಏಕೆಂತಂದರೆ ಪ್ರಯತ್ನವೇ ಜೀವನದ ಯಶಸ್ಸಿನ ಮೂಲ. ಸ್ನೇಹಿತರೆ, ಪ್ರಸ್ತುತ ನಮ್ಮ ರಾಜ್ಯದಲ್ಲಿ 400ಕ್ಕೂ ಅಧಿಕ PSI ನೇಮಕಾತಿ ಪ್ರಕ್ರಿಯೆ ಜಾರಿಯಲ್ಲಿದೆ ಈ ಮುಂಚೆನೇ ಹೇಳಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ಪರೀಕ್ಷಾ ತಯಾರಿಗೆ ನಮ್ಮ KASGURUJI ವೇದಿಕೆಯಿಂದ ಅನೇಕ ಉಪಕ್ರಮಗಳನ್ನು ಒದಗಿಸ್ತಾ ಇದ್ದೇವೆ. ಅವುಗಳ ಒಂದು ಭಾಗವಾಗಿ ಭಾರತೀಯ ಸಂವಿಧಾನದ ಮೇಲೆ ಅನೇಕ ವಿಡಿಯೋಗಳನ್ನು ನಿಮಗೆ ನೀಡ್ತಾ ಇದ್ದೇವೆ ಹಾಗೂ ಇದೇ ದಿಸೆಯಲ್ಲಿ ನಮ್ಮ ಪ್ರಚಲಿತ ವಿದ್ಯಮಾನಗಳ ವಿಡಿಯೋಗಳು ಕೂಡ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವ ದಿಸೆಯಲ್ಲಿ ತುಂಬ ಗುಣಮಟ್ಟದಿಂದ ಮೂಡಿಬರ್ತಾ ಇದ್ದಾವೆ. ಹಾಗಾಗಿ PSI ಪರೀಕ್ಷೆಗೆ ತಯಾರಿ ನಡೆಸಿರುವ ಎಲ್ಲ ಸಾಧಕರು ಇದರ ಒಂದು ಪ್ರಯೋಜನವನ್ನು ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇವೆ ನಮ್ಮ KASGURUJI ವೇದಿಕೆಯಿಂದ. ಅದೇ ರೀತಿಯಾಗಿ ಇವತ್ತು PSI ಪರೀಕ್ಷೆಯ ಒಂದು ತಯಾರಿ ದೃಷ್ಟಿಯಿಂದ ಇಂದು ಸಾಂವಿಧಾನಿಕ ಸಂಸ್ಥೆಗಳು ಸರಣಿಯ ಮುಂದುವರಿದ ಭಾಗವಾಗಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆರ್ಟಿಕಲ್ 338B ಅದರ ಕುರಿತು ಅಧ್ಯಯನ ಮಾಡೋಣ. ಓಕೆ ಫ್ರೆಂಡ್ಸ್, ಲೆಟ್ ಸ್ಟಾರ್ಟ್. ಏನಿದು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ? ಹಿಂಗಂದ್ರೇನು? NCBC ಅಂದರೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಅಂತಂದರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಇದರ ಒಂದು ಪೂರ್ಣ ರೂಪ ಏನು? ಇದು ಯಾವಾಗ ರಚನೆ ಆಯಿತು? ಇದರ ಒಂದು ಪ್ರಧಾನ ಕಚೇರಿ ಎಲ್ಲಿದೆ? ಇದರ ಒಂದು NCBC ರೂಪುಗೊಂಡ ಬಗೆ ಹೇಗಿದೆ? ಇದರ ಒಂದು ರಚನೆ ಯಾವ ಥರ ಇದೆ ಅನ್ನೋದನ್ನು ಕೂಲಂಕುಷವಾಗಿ ನೋಡೋದಾದರೆ, NCBC ಒಂದು ಪೂರ್ಣ ರೂಪ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಅಂತ. ಇದು 14ನೇ ಆಗಸ್ಟ್ 1993ರಂದು ಅಸ್ತಿತ್ವಕ್ಕೆ ಬಂತು, ಅಂದರೆ ರಚನೆ ಆಯಿತು. ಇದರ ಒಂದು ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವು 14ನೇ ಆಗಸ್ಟ್ 1993ರಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾದಂತಹ ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಕಾಯ್ದೆ 1993 ಅಡಿಯಲ್ಲಿ ಇದನ್ನು ರಚನೆ ಮಾಡಲಾಗಿದ್ದು, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಸ್ಥಿತಿಗತಿಗಳು ಮತ್ತು ಸಮಸ್ಯೆಗಳನ್ನು ತನಿಖೆ ಮಾಡಿ ಸೂಕ್ತ ಶಿಫಾರಸುಗಳನ್ನು ನೀಡಲು ಈ ಆಯೋಗವನ್ನು ರಚಿಸಲಾಗಿದೆ. ಫ್ರೆಂಡ್ಸ್, ಇನ್ನು ಈ ಒಂದು ಆಯೋಗ ಹೇಗೆ ರೂಪುಗೊಂಡಿತು ಅನ್ನೋದನ್ನು ನಾವು ನೋಡೋದಾದರೆ, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವು 1992ರ ಇಂದಿರಾ ಸಹಾನಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದಂತಹ ಒಂದು ಐತಿಹಾಸಿಕ ತೀರ್ಪಿನ ಒಂದು ಫಲಿತಾಂಶವಾಗಿದೆ ಅಂತಲೇ ಹೇಳ್ಬೋದು. 1992ರಲ್ಲಿ ಮಂಡಲ ಆಯೋಗದ ಅಂತಿಮ ತೀರ್ಪಿನಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಶಾಸನಬದ್ಧ ಸಂಸ್ಥೆಯಾಗಿ NCBCಯನ್ನು ರಚನೆ ಮಾಡಲು ಉದ್ದೇಶವನ್ನು ಹೊಂದಿತ್ತು. ಇದರ ಒಂದು ಪ್ರಧಾನ ಕಚೇರಿ ದೆಹಲಿಯಲ್ಲಿದ್ದು, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವನ್ನು 1993ರ NCBC ಕಾಯ್ದೆಯ ಅಡಿಯಲ್ಲಿ 14ನೇ ಆಗಸ್ಟ್ 1993ರಂದು ಸ್ಥಾಪನೆ ಮಾಡಲಾಗಿದೆ. ಇನ್ನು NCBC 2015ರಲ್ಲಿ OBC ಜಾತಿಗೆ ಸೇರಿದ ವ್ಯಕ್ತಿಯ ಕುಟುಂಬದ ವಾರ್ಷಿಕ ಆದಾಯವು 15 ಲಕ್ಷದವರೆಗೆ ಇದ್ದರೆ ಅದನ್ನು OBCಗೆ ಪರಿಗಣಿಸಲಾಗುವ ಒಂದು ಕನಿಷ್ಠ ಮಾನದಂಡ ಅಂತ ತಿಳಿಸಿದೆ. ಇದು ಇಂಪಾರ್ಟೆಂಟ್ ಪಾಯಿಂಟ್ ಫ್ರೆಂಡ್ಸ್. ಈ ಒಂದು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವು 2015ರಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಿ OBC ಜಾತಿಗೆ ಸೇರಿದ ವ್ಯಕ್ತಿಯ ಕುಟುಂಬದ ವಾರ್ಷಿಕ ಆದಾಯವು 15 ಲಕ್ಷದವರೆಗೆ ಇದ್ದರೆ ಅದನ್ನು OBCಗೆ ಪರಿಗಣಿಸಲಾಗುವ ಒಂದು ಕನಿಷ್ಠ ಮಾನದಂಡ ಅಂತ ತಿಳಿಸಿದೆ. ಇನ್ನು OBCಯನ್ನು ಹಿಂದುಳಿದ, ಹೆಚ್ಚು ಹಿಂದುಳಿದ ಮತ್ತು ಅತ್ಯಂತ ಹಿಂದುಳಿದ ವರ್ಗಗಳಾಗಿ ಉಪವಿಭಜನೆ ಮಾಡಬಹುದು ಅಂತ ಶಿಫಾರಸನ್ನು ಕೂಡ ಮಾಡಿದೆ. ಅದೇ ರೀತಿಯಾಗಿ NCBCಯ ಪ್ರಕಾರ 2016ರಲ್ಲಿ OBCಗಳ ಕೇಂದ್ರ ಪಟ್ಟಿಯಲ್ಲಿದ್ದ ಹಿಂದುಳಿದ ಜಾತಿಗಳ ಸಂಖ್ಯೆ 5013ಕ್ಕೆ ಏರಿಕೆ ಕಂಡಿತು. ಇವತ್ತು 2022 ಅಂತಂದರೆ ಇನ್ನೂ ಈ ಸಂಖ್ಯೆಗಳಲ್ಲಿ ಹೆಚ್ಚಿಗೆ ಒಂದು ಏರಿಕೆಯನ್ನು ಆಗಿರಬಹುದು. ಇನ್ನು ಫ್ರೆಂಡ್ಸ್, ನಿಮಗೊಂದು ಇಂಪಾರ್ಟೆಂಟ್ ಕ್ವಶನ್ ಅಪ್ಪ ಅಂತಂದರೆ, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆಯೇ? ಏನಿದು? ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿನಾ ಅಂತ ಕೇಳಿದ್ರೆ, ಹೌದು ಫ್ರೆಂಡ್ಸ್, ಇದೊಂದು ಸಾಂವಿಧಾನಿಕ ಸಂಸ್ಥೆಯೇ, ಅಂದರೆ ಕಾನ್ಸ್ಟಿಟ್ಯೂಷನಲ್ ಬಾಡಿನೇ ಆಗಿದೆ. ಇದನ್ನು ಆರಂಭದಲ್ಲಿ ಕೇಂದ್ರ ಸರ್ಕಾರವು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಕಾಯ್ದೆ 1993 ಮೂಲಕ ಸ್ಥಾಪನೆ ಮಾಡಿತು. ಪ್ರಸ್ತುತ ಆಯೋಗಕ್ಕೆ ಸಾಂವಿಧಾನಿಕ ಒಂದು ಸ್ಥಾನವನ್ನು ನೀಡಲಾಗಿದೆ ಮತ್ತು ಇದನ್ನು
102ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ ರಚನೆ ಮಾಡಲಾಗಿದೆ. ಆ ಮೂಲಕ ಸಂವಿಧಾನಕ್ಕೆ 338 ಎಂಬ ವಿಧಿಯನ್ನು ಸೇರಿಸಲಾಗಿದ್ದು, ಒಟ್ಟಿನಲ್ಲಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗಾಗಿ ಒಂದು ಪ್ರತ್ಯೇಕ ಆಯೋಗವನ್ನು ರಚಿಸಲಾಗಿದ್ದು, ಅದನ್ನೇ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಅಥವಾ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರೀತಾರೆ. ಈ ಒಂದು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ರಚನೆಯನ್ನು ನೋಡೋದಾದರೆ, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವು ಒಬ್ಬರು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು 3 ವರ್ಷಗಳ ಅಧಿಕಾರಾವಧಿಯೊಂದಿಗೆ ಇತರ 3 ಸದಸ್ಯರನ್ನು ಒಳಗೊಂಡ ಒಟ್ಟು 5 ನಿಯಂತ್ರಕ ಸದಸ್ಯರನ್ನು ಒಳಗೊಂಡಿರುವ ಒಂದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಇದರ ಅಧ್ಯಕ್ಷರು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ನಿವೃತ್ತ ಅಥವಾ ಸೇವಾನಿರತ ನ್ಯಾಯಾಧೀಶರಾಗಿರ್ತಾರೆ. ಉಳಿದ 4 ಸದಸ್ಯರಲ್ಲಿ ಒಬ್ಬರು ಸಮಾಜ ವಿಜ್ಞಾನಿಯಾಗಿರಬೇಕು, ಇಬ್ಬರು ಹಿಂದುಳಿದ ವರ್ಗಗಳ ಬಗ್ಗೆ ವಿಶೇಷ ಜ್ಞಾನ ಹೊಂದಿರತಕ್ಕಂಥವರಾಗಿರಬೇಕು ಹಾಗೂ ಒಬ್ಬ ಸದಸ್ಯ ಕಾರ್ಯದರ್ಶಿ ಕೂಡ ಇರ್ತಾರೆ. ಈ ಸದಸ್ಯ ಕಾರ್ಯದರ್ಶಿಯು ಭಾರತ ಸರ್ಕಾರದ ಕಾರ್ಯದರ್ಶಿ ಮಟ್ಟದಲ್ಲಿ ಕಾರ್ಯನಿರ್ವಹಿಸಿರುವ ಅಥವಾ ನಿರ್ವಹಿಸುತ್ತಿರುವ ಒಂದು ಅಧಿಕಾರಿಯಾಗಿರ್ತಾರೆ. ಇನ್ನು ನಾವು ಫ್ರೆಂಡ್ಸ್ ಕೆಲವೊಂದು ವಿಷಯಗಳು ನಮ್ಮ ವೇದಿಕೆಯಿಂದ ತುಂಬ ಕೂಲಂಕಷವಾಗಿ ನೀಡ್ತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾದ ಯಾವುದಪ್ಪ ಅಂತಂದರೆ, ಇದು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಸ್ಥಾಪನೆಗೆ ಇದ್ದಂತಹ ಒಂದು ಸಾಂವಿಧಾನಿಕ ನಿಬಂಧನೆಗಳು. ಅವುಗಳನ್ನು ನೋಡೋದಾದರೆ, ಸಂವಿಧಾನದ 340ನೇ ವಿಧಿಯು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸುವುದು, ಅವರ ಹಿಂದುಳಿದಿರುವಿಕೆಯ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಈ ವರ್ಗದ ಜನರು ಎದುರಿಸುತ್ತಿರುವ ಒಂದು ತೊಂದರೆಗಳನ್ನು ತೊಡೆದುಹಾಕಲು ಶಿಫಾರಸುಗಳನ್ನು ಮಾಡುವ ಅಗತ್ಯತೆಯೊಂದಿಗೆ ಇದು ವ್ಯವಹಾರ ಮಾಡುತ್ತದೆ. ಇನ್ನು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಸ್ಥಿತಿಗತಿಗಳು ಮತ್ತು ಈ ವರ್ಗಗಳು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ವಿಚಾರಣೆ ನಡೆಸಿ ಈ ಒಂದು ಸಮುದಾಯದ ಅಭಿವೃದ್ಧಿಗಾಗಿ ಸೂಕ್ತ ಶಿಫಾರಸು ಮಾಡಲು ಒಂದು ಆಯೋಗವನ್ನು ಸ್ಥಾಪಿಸಲು ಸಂವಿಧಾನದ 340ನೇ ವಿಧಿಯು ಅವಕಾಶ ಮಾಡಿಕೊಡುತ್ತದೆ. ಅದೇ ರೀತಿಯಾಗಿ ಸಂವಿಧಾನದ 102ನೇ ತಿದ್ದುಪಡಿ ಕಾಯ್ದೆಯು ಸಂವಿಧಾನಕ್ಕೆ 338 ಮತ್ತು 342 ಎಂಬ 2 ಹೊಸ ವಿಧಿಗಳನ್ನು ಸೇರ್ಪಡೆ ಮಾಡಿದೆ. ಅದೇ ರೀತಿಯಾಗಿ ಈ ತಿದ್ದುಪಡಿಯು 366ನೇ ವಿಧಿಯಲ್ಲಿ ಆರ್ಟಿಕಲ್ 366 ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕೂಡ ತಂದಿದೆ. ಆರ್ಟಿಕಲ್ 338 ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದ ದೂರುಗಳು ಮತ್ತು ಕಲ್ಯಾಣ ಕ್ರಮಗಳನ್ನು ಪರಿಶೀಲಿಸಲು NCBCಗೆ ಅಧಿಕಾರವನ್ನು ನೀಡುತ್ತದೆ. ಇನ್ನು ಸಂವಿಧಾನದ 342 ವಿಧಿಯು ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ನಿರ್ದಿಷ್ಟಪಡಿಸಲು ರಾಷ್ಟ್ರಪತಿಗಳಿಗೆ ಅಧಿಕಾರ ನೀಡುತ್ತದೆ. ಇನ್ನು ರಾಷ್ಟ್ರಪತಿಗಳು ಈ ಕಾರ್ಯವನ್ನು ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರೊಂದಿಗೆ ಸಮಾಲೋಚಿಸಿ ಮಾಡಬಹುದು. ಆದರೆ ಹಿಂದುಳಿದ ವರ್ಗಗಳ ಪಟ್ಟಿಗೆ ತಿದ್ದುಪಡಿ ಏನಾದರೂ ತರಬೇಕಾದರೆ ಇದಕ್ಕೆ ಸಂಸತ್ತು ಒಂದು ಕಾನೂನು ಮಾಡೋದು ತುಂಬ ಅಗತ್ಯವಾಗಿದೆ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಏನಪ್ಪ ಅಂತಂದರೆ, ಹಿಂದುಳಿದ ವರ್ಗಗಳ ಪಟ್ಟಿಗೆ ತಿದ್ದುಪಡಿ ತರಬೇಕಾದರೆ ಸಂಸತ್ತು ಜಾರಿಗೆ ತಂದಿರುವ ಒಂದು ಕಾನೂನು ಅತ್ಯಗತ್ಯವಾಗಿ ಬೇಕೇ ಆಗುತ್ತದೆ. ಇನ್ನು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಒಂದು ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡೋದಾದರೆ, ಈ ಆಯೋಗವು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಎಲ್ಲ ವಿಷಯಗಳನ್ನು ಸಂವಿಧಾನದ ಅಡಿಯಲ್ಲಿ ಅಥವಾ ಯಾವುದೇ ಇತರ ಕಾನೂನಿನಲ್ಲಿ ಒದಗಿಸಲಾದ ಸುರಕ್ಷತೆಗಳ ಸರಿಯಾದ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ತನಿಖೆ ಮಾಡ್ತದೆ ಹಾಗೂ ಮೇಲ್ವಿಚಾರಣೆಯನ್ನು ಮಾಡ್ತದೆ. ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಯ ಪ್ರಗತಿಯನ್ನು ಮೌಲ್ಯಮಾಪನ ಮಾಡುವುದರೊಂದಿಗೆ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದು ಮತ್ತು ಸಲಹೆಯನ್ನು ನೀಡತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತದೆ. ಇದು ವಾರ್ಷಿಕವಾಗಿ ರಾಷ್ಟ್ರಪತಿಗಳಿಗೆ ತಾನು ಮಾಡಿರ್ತಕ್ಕಂತಹ ಕಾರ್ಯಗಳ ಆಧಾರದ ಮೇಲೆ ವರದಿಗಳನ್ನು ಸಲ್ಲಿಸುತ್ತದೆ. ಆ ವರದಿಗಳಲ್ಲಿ ಯಾವುದಾದರೂ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ಯಾವುದೇ ವಿಷಯಕ್ಕೆ ಸಂಬಂಧಿಸಿದರೆ ಅದರ ಒಂದು ಪ್ರತಿಯನ್ನು ರಾಜ್ಯಗಳಿಗೆ ಕಳಿಸಲಾಗ್ತದೆ. ಇನ್ನು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ರಕ್ಷಣೆ, ಕಲ್ಯಾಣ, ಅಭಿವೃದ್ಧಿ ಮತ್ತು ಈ ಜನರ ಸರ್ವತೋಮುಖ ಅಭಿವೃದ್ಧಿಗೆ ಈ NCBCಯು ಪ್ರಮುಖವಾಗಿ ಜವಾಬ್ದಾರಿಯುತವಾಗಿರುತ್ತದೆ. ಈ ಕಾಯ್ದೆ ಜಾರಿಗೆ ಬಂದ 10 ವರ್ಷಗಳ ನಂತರ ಹಾಗೂ ಪ್ರತಿ 10 ವರ್ಷಗಳಿಗೊಮ್ಮೆ ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವುದು ಆಯೋಗದ ಜವಾಬ್ದಾರಿಯಾಗಿದೆ. ಫ್ರೆಂಡ್ಸ್, ಇದು ಇಂಪಾರ್ಟೆಂಟ್ ಪಾಯಿಂಟ್. ಈ ಕಾಯ್ದೆ ಜಾರಿಗೆ ಬಂದ 10 ವರ್ಷಗಳ ನಂತರ ಹಾಗೂ ಪ್ರತಿ 10 ವರ್ಷಗಳಿಗೊಮ್ಮೆ ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋದು ಈ ಆಯೋಗದ ಪ್ರಮುಖವಾದ ಒಂದು ಜವಾಬ್ದಾರಿಯಾಗಿದ್ದು, OBC ಪಟ್ಟಿಯ ಪರಿಷ್ಕರಣೆಯ ಸಂದರ್ಭದಲ್ಲಿ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿ ಸಾಧಿಸಿರುವ ಕೆಲವು ಹಿಂದುಳಿದ ಜಾತಿಗಳ ಪಟ್ಟಿಯಿಂದ ತೆಗೆದುಹಾಕಬಹುದು ಅಥವಾ ಕೆಲವು ಹೊಸ ಜಾತಿಗಳನ್ನು ಹಿಂದುಳಿದ ಜಾತಿಗಳ ಒಂದು ಪಟ್ಟಿಗೆ ಸೇರ್ಪಡೆ ಮಾಡಬಹುದು. ಇನ್ನು ನಾವು ನೋಡೋದಾದರೆ, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಸ್ಥಾಪನೆಯಿಂದ ಆಗಿರ್ತಕ್ಕಂತಹ ಹಾಗೂ ಆಗ್ತಕ್ಕಂತಹ ಒಂದು ಪ್ರಯೋಜನಗಳನ್ನು, ಬೆನಿಫಿಟ್ಸ್ ಏನನ್ನೋದನ್ನು ನೋಡೋದಾದರೆ ಏನಪ್ಪ ಅಂತಂದರೆ, ಒಂದು, ಸಮಾಜದಲ್ಲಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಒದಗಿಸಲು ಅನುಕೂಲ ಆಗ್ತದೆ. ಹಿಂದುಳಿದ ವರ್ಗಗಳ ಕಳವಳಗಳನ್ನು ಪರಿಹರಿಸುವುದು ಮತ್ತು ಸಮಾಜದ ವಿವಿಧ ವರ್ಗಗಳ ನಡುವೆ ಸಾಮಾಜಿಕ ಸಮಾನತೆಯನ್ನು ತರಲು ಒಂದು ಸಹಕಾರಿಯಾಗಿದೆ. ಹಾಗೂ ಹಿಂದುಳಿದ ವರ್ಗಗಳ ಜನರು ಅವರ ವಿರುದ್ಧದ ಒಂದು ದೌರ್ಜನ್ಯಗಳ ವಿರುದ್ಧ ಹೋರಾಡಲು ಮತ್ತು ಅವರಿಗೆ ಆದ ಅನ್ಯಾಯಕ್ಕೆ ತ್ವರಿತವಾಗಿ ನ್ಯಾಯವನ್ನು ಪಡೆಯಲು ಸಹಾಯ ಮಾಡ್ತದೆ. ಇನ್ನು ಪ್ರಸ್ತಾವಿತ ಆಯೋಗದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದ ಮಹಿಳಾ ಸದಸ್ಯರನ್ನು ಕೂಡ ಸೇರಿಸಿರುವುದು ಒಂದು ಸ್ವಾಗತಾರ್ಹ ವಿಷಯವಾಗಿದೆ. ಯಾಕಂತಂದರೆ ಮಹಿಳಾ ವಿಷಯಗಳನ್ನು ಕೇವಲ ಮಹಿಳೆಯರಿಗಾಗಿರ್ತಕ್ಕಂಥ ರಾಷ್ಟ್ರೀಯ ಆಯೋಗದಲ್ಲಿ ಮೂಲಕ ಮಾತ್ರ ಅಲ್ಲ, ಈ ಆಯೋಗದ ಮೂಲಕವೂ ಕೂಡ ಅದನ್ನು ಪರಿಹರಿಸಿಕೊಳ್ಳಬಹುದು ಅಂತ ಸಂವಿಧಾನ ಹೇಳಿದೆ. ರಾಜ್ಯ ಸರ್ಕಾರಗಳು ತಮ್ಮದೇ ಆದ ಹಿಂದುಳಿದ ವರ್ಗಗಳ ಆಯೋಗಗಳನ್ನು ಹೊಂದಿರುವುದರಿಂದ
ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವು ರಾಜ್ಯಗಳ ಅಧಿಕಾರ ವ್ಯಾಪ್ತಿಯನ್ನು ಕೂಡ ಇದು ಅತಿಕ್ರಮಿಸುವುದಿಲ್ಲ ಅಂತ ಇಲ್ಲಿ ಭರವಸೆ ನೀಡಲಾಗಿದೆ. ಒಟ್ಟಿನಲ್ಲಿ ಏನು ಹೇಳಬೇಕಪ್ಪ ಅಂತಂದರೆ, ಈ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಅಥವಾ NCBCಯು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಹಾಗೂ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗಕ್ಕೆ ಸಮಾನವಾಗಿ ತನ್ನ ಅಧಿಕಾರ ಮತ್ತು ಕಾರ್ಯಗಳನ್ನು ಚಲಾವಣೆ ಮಾಡ್ತದೆ ಅಂತ ಹೇಳ್ಬೋದು. ಇನ್ನು ಪ್ರಮುಖವಾಗಿ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಿಸಿದ ಸವಾಲುಗಳೇನು ಅವುಗಳನ್ನು ನೋಡೋದಾದರೆ, ಯಾಕಂತಂದರೆ ಹಲವು ರಾಜ್ಯಗಳು ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂತೆ ಇನ್ನೂ ಕೂಡ 27% ಮೀಸಲಾತಿಯನ್ನು ಜಾರಿಗೆ ತಂದಿಲ್ಲ. ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳಲ್ಲಿ ಉದಾಹರಣೆಗೆ ತಗೊಳ್ಳೋದಾದರೆ, ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳಲ್ಲಿ 100 ಜನ ಶಿಕ್ಷಕರಿದ್ದರು ಅಂದ್ಕೊಳ್ಳಿ, ಅದರಲ್ಲಿ 7 ಜನ ಮಾತ್ರ SC/ST ಮತ್ತು OBC ವರ್ಗಗಳಿಗೆ ಸೇರಿದವರು ಇದ್ದಾರೆ ಅಂತ ಇತ್ತೀಚಿನ ಅಂಕಿಅಂಶಗಳಿಂದ ತಿಳಿದು ಬಂದಿದೆ. ಇನ್ನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲೂ ಕೂಡ ಈ ವರ್ಗದ ಒಂದು ಉಪಸ್ಥಿತಿ ಅತ್ಯಲ್ಪ ಪ್ರಮಾಣದಲ್ಲಿದೆ. ಇನ್ನು OBCಗಳಿಗೆ ವಿವಿಧ ಸಮಿತಿಗಳು, ಆಯೋಗಗಳು, ಮಂಡಳಿಗಳು ಮತ್ತು ಸರ್ಕಾರದ ಇತರ ವಿವಿಧ ಹಂತಗಳಲ್ಲಿ ನೀಡಲಾದ ಪ್ರಾತಿನಿಧ್ಯ ತುಂಬಾ ನಗಣ್ಯವಾಗಿದೆ. ಇನ್ನು ಈ NCBC ಮಾಡಿದ ಶಿಫಾರಸುಗಳು ಸರ್ಕಾರದ ಮೇಲೆ ಬಂಧನಕಾರಿಯಾಗಿಲ್ಲ, ಅಂದರೆ ಮ್ಯಾಂಡೇಟರಿ ಆಗಿಲ್ಲ. ಇನ್ನು ನೀತಿ ಆಯೋಗವು ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ ಮತ್ತು ಸಾರ್ವಜನಿಕ ವಲಯದ ಉದ್ಯಮಗಳ ಖಾಸಗೀಕರಣವನ್ನು ಉತ್ತೇಜನ ಮಾಡ್ತಿರುವಾಗ ವಿಮರ್ಶಕರು ಈ ಮೀಸಲಾತಿ ವ್ಯಾಪ್ತಿಯ ಬಗ್ಗೆ ಅದರ ಬಗ್ಗೆ ಒಂದು ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಏನಂತಂದರೆ, ನೀತಿ ಆಯೋಗ ಖಾಸಗಿ ಮತ್ತು ಸಾರ್ವಜನಿಕ ಪಾಲುದಾರಿಕೆ ಮತ್ತು ಸಾರ್ವಜನಿಕ ವಲಯದ ಉದ್ಯಮಗಳ ಒಂದು ಖಾಸಗೀಕರಣಕ್ಕೆ ಉತ್ತೇಜನ ನೀಡ್ತಾ ಇದೆ. ಆದ ಕಾರಣ ಇದರ ಒಂದು ಟೀಕಾಕಾರ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇದರದ್ದು ಪ್ರಯೋಜನ ಏನು, ಇದಕ್ಕೆ ಮೀಸಲಾತಿ ವ್ಯಾಪ್ತಿಯ ಬಗ್ಗೆನೇ ಇದಕ್ಕೆ ಏನು ನೀವು ಒಂದು ಅನುಕೂಲ ಮಾಡಿಕೊಡ್ತಾ ಇದ್ರಿ ಈ ವರ್ಗದ ಜನರಿಗೆ ಅಂತ ಇದರ ಕುರಿತು ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು NCBCಯೊಂದಿಗಿನ ವೇ ಫಾರ್ವರ್ಡ್, ಅಂದರೆ NCBCಯೊಂದಿಗೆ ಇರತಕ್ಕಂಥ ಮುಂದಿನ ಹಾದಿ ಏನಪ್ಪ ಅಂತಂದರೆ, there is a need for a proper representation of the backward classes of the deprived sections to join the national mainstream. ಅಂದರೆ ರಾಷ್ಟ್ರೀಯ ಮುಖ್ಯವಾಹಿನಿಗೆ ಸೇರ್ಪಡೆಗೊಳ್ಳಲು ಹಿಂದುಳಿದ ವರ್ಗಗಳಲ್ಲಿನ ದಮನಿತ ವರ್ಗಗಳಿಗೆ ಸರಿಯಾದ ಪ್ರಾತಿನಿಧ್ಯದ ಅಗತ್ಯವಿದೆ. ಇನ್ನು ಸರ್ಕಾರ ಜಾತಿಗಣತಿಯ ಫಲಿತಾಂಶಗಳನ್ನು ಸಾರ್ವಜನಿಕಗೊಳಿಸಬೇಕು ಮತ್ತು ಅದರ ಪ್ರಕಾರ ಮೀಸಲಾತಿಯನ್ನು ಜಾರಿಗೊಳಿಸಬೇಕು. ಇನ್ನು OBCಗಳ ಉಪವರ್ಗೀಕರಣವು ಕಡಿಮೆ ಪ್ರಾಬಲ್ಯ ಹೊಂದಿರುವ OBC ವರ್ಗದ ಜನರಿಗೆ ಶಿಕ್ಷಣ ಸಂಸ್ಥೆಗಳು ಮತ್ತು ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಯಂತಹ ಸೌಲಭ್ಯಗಳಲ್ಲಿ ಹೆಚ್ಚಿನ ಒಂದು ಅವಕಾಶವನ್ನು ಖಚಿತಪಡಿಸಿದೆ. ಇನ್ನು ರಾಜಕೀಯ ಪಕ್ಷಗಳು ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮರೆತು ಸಾಮಾಜಿಕ ನ್ಯಾಯಕ್ಕಾಗಿ ಕೆಲಸ ಮಾಡಬೇಕಾಗಿ ನಾವು ಹೇಳಬೇಕಾಗಿದೆ. ಅದೇ ರೀತಿಯಾಗಿ ಇದು NCBC ಕೂಡ ಹೇಳಬೇಕಾಗಿದೆ. ಒಟ್ಟಿನಲ್ಲಿ ಫ್ರೆಂಡ್ಸ್ ಏನು ಹೇಳೋದಪ್ಪ ಅಂತಂದರೆ, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಸ್ಥಿತಿಗತಿಗಳು ಮತ್ತು ಸಮಸ್ಯೆಗಳನ್ನು ತನಿಖೆ ಮಾಡುವ ಭಾರತದ ಒಂದು ಪ್ರಮುಖವಾದಂಥ ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿದೆ ಅಂತ ನಾವು ಹೇಳ್ಬೋದಾಗಿದೆ. ಫ್ರೆಂಡ್ಸ್, ಇಲ್ಲಿವರೆಗೆ ನಾವು NCBCಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಮತ್ತೊಮ್ಮೆ ಫ್ರೆಂಡ್ಸ್ ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ಯಾವುದೇ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಎದೆಗುಂದಬೇಡಿ, ನುಗ್ಗಿ ಮುನ್ನುಗ್ಗಿ, ಯಾವತ್ತಿದ್ರೂ ಜಯ ನಿಮಗೆ ಒಂದಿನ ಸಿಕ್ಕೇ ಸಿಗುತ್ತೆ. ಯಾಕಪ್ಪ ಅಂತಂದರೆ, ಯಾವುದೇ ಒಂದು ವಿಷಯ ಆಗಲಿ, ಯಾವುದೇ ಒಂದು ವಸ್ತು ಆಗಲಿ, ಅದಕ್ಕೊಂದು ಅಂತ್ಯ ಇದ್ದೇ ಇರುತ್ತೆ. ನೋಡಿ, ಈಗ ಪ್ರಸ್ತುತವಾಗಿ ಯಾವುದೊಂದು ಭ್ರಷ್ಟಾಚಾರದ ಬಗ್ಗೆ ತೆಗೆಯೋಕೆ ಹೋದ್ರು, ಆಗ ಎಲ್ಲ ಒಂದು ನೇಮಕಾತಿಗಳಲ್ಲಿ ನಡೆದಂತಹ ಭ್ರಷ್ಟಾಚಾರದ ಒಂದು ಎಳೆಗಳು ಒಂದೊಂದಾಗಿ ಹೊರಗೆ ಬರ್ತಾ ಇದ್ದಾವೆ. ಇದು ಈಗ ಮುಂದೆ ನಡೀತಿರ್ತಕ್ಕಂತಹ ಎಕ್ಸಾಮಿನೇಷನ್ಗೆ ಯಾರು ಪ್ರಿಪೇರ್ ಮಾಡ್ತಿದ್ದಾರಲ್ಲ ಅವರಿಗೆ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಂಥ ಒಂದು ಪ್ರಕರಣಗಳಿಂದಾಗಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಮುಜುಗರದ ಪರಿಸ್ಥಿತಿ. ಅವರು ಕೂಡ ಮುಂದಿನ ನೇಮಕಾತಿ ಪ್ರಕ್ರಿಯೆಗಳನ್ನು ತುಂಬ ಕೂಲಂಕುಷವಾಗಿ ಹಾಗೂ ಜಾಗ್ರತೆಯನ್ನು ನಡೆಸೋದಕ್ಕೆ ಒಂದು ಕ್ರಮವನ್ನು ಕೈಗೊಳ್ಳೋಕ್ಕೆ ಮುಂದಾಗ್ತಾರೆ. ಆದ ಕಾರಣ ನೀವು ನಿಮ್ಮ ತಯಾರಿಯನ್ನು ಒಂದು ಸಕಾರಾತ್ಮಕ ದಿಸೆಯಲ್ಲಿ ಮುಂದುವರಿಸಿ, ಭಗವಂತ ನಿಮ್ಮ ಜೊತೆ ಇದ್ದಾನೆ. ನಿಮ್ಮ ಕಷ್ಟಪಟ್ಟು ನೀವು ಓದಿ, ನಿಮ್ಮ ಒಂದು ಪ್ರಯತ್ನವನ್ನು ಬಿಡಕ್ಕೆ ಹೋಗಬೇಡಿ. ಒಂದೇ ಮಾತು ಭಗವಾನ್ ಮಾವೀರ್ ಏನು ಹೇಳಿದ್ದಾರೆ, ಪ್ರಯತ್ನವೇ ಜೀವನದ ಯಶಸ್ಸಿನ ಮೂಲ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ದಯವಿಟ್ಟು ಪ್ರಯತ್ನ ಪಡಿ, ನಿಮಗೆ ಯಶಸ್ಸು ಒಂದಿನ ಖಂಡಿತ ಸಿಕ್ಕೇ ಸಿಗುತ್ತೆ. ಆಗೋದಿಲ್ಲ ಒಳ್ಳೆಯದಕ್ಕೆ, ಈಗ ಆಗ್ತಿರೋದು ನಿಮ್ಗೆ ಒಳ್ಳೆಯದಕ್ಕೆ ಅಂದ್ಕೊಳ್ಳಿ. ದಯವಿಟ್ಟು ಪ್ರಯತ್ನ ಮಾತ್ರ ನಿಲ್ಲಿಸಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಪ್ರಯತ್ನ ಜಾರಿಯಲ್ಲಿರಲಿ. ನಿಮ್ಮ ಒಂದು ಯಶಸ್ಸು ನಿಮಗೆ ಆದಷ್ಟು ಬೇಗ ದಕ್ಕಲಿ. ಓಕೆ, ಭವಿಷ್ಯದ ಅಧಿಕಾರಿಗಳಿಗೆ ಮತ್ತೊಮ್ಮೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.